ಇಂದು ಕಲಬುರಗಿ ಜಿಲ್ಲೆ ಬಂದ್ ಘೋಷಣೆ ನಿಮಿತ್ತವಾಗಿ ಇವತ್ತು ಕಲಬುರಗಿಯಲ್ಲಿ ಬಂದ್ ಘೋಷಣೆ ಮಾಡಿ ತೊಗರಿ ಪರಿಹಾರ ಮತ್ತು ರೈತರಿಗೆ ಇನ್ನಿತರ ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡುವ ಸಲುವಾಗಿ ಕಲಬುರಗಿ ಬಂದ್ ಇವತ್ತು ಘೋಷಣೆ ಮಾಡಿ ಇವತ್ತು ಬೆಂಬಲವಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ಕಲಬುರಗಿ ಜಿಲ್ಲೆಗೆ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದು ಈ ನಮ್ಮ ಬಂದ್ಗೆ ನಾವು ಬೆಂಬಲ ಕೊಟ್ಟು ತೊಗರಿಗೆ 1,000 ರೂಪಾಯಿ ಬೆಂಬಲ ಘೋಷಣೆ ಮಾಡಬೇಕು ಮತ್ತು MSP ಬೆಂಬಲ ಬೆಲೆ ನಿಗದಿ ಮಾಡಬೇಕಂತ ಹೇಳಿ ಇವತ್ತು ನಾವು ಎಲ್ಲ ಸಂಘಟನೆದವರು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಕ್ವಿಂಟಲ್ಗೆ ಕೇಂದ್ರ ಸರ್ಕಾರ 1,000 ರೂಪಾಯಿ ಮತ್ತು ರಾಜ್ಯ ಸರ್ಕಾರ 1,000 ರೂಪಾಯಿ 2,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಮತ್ತು ಇನ್ನು ತೇವಾಂಶ ಕೊರತೆಯಿಂದ ಒಣಗಿದಂಥ ತೊಗರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಧನವನ್ನು ವಿತರಣೆ ಮಾಡಬೇಕು. ಹಾಗೂ ವಿಮಾ ಕಟ್ಟಿರ್ತಕ್ಕಂಥ ರೈತರಿಗೆ ಇನ್ನೂ ಕೂಡ ಹಣ ಜಮೆ ಆಗಿಲ್ಲ. ಇನ್ನು ಸ್ವಲ್ಪ ಜಮಾ ನಿನ್ನೆ ಕೂಡ ಆಗಿದೆ. ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದ್ದ ಕಾರಣ ತಕ್ಷಣವಾಗಿ ಉಳಿದಂಥ ಹಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಬೇಕು. ಮತ್ತು ಈ ತೊಗರಿ ಏನು ಎಲ್ಲ ಕಡೆ ನೆಟ್ಟರೆಗೂ ಹೋಗ್ಯದ ಅದು ಪರಿಹಾರ ಕೂಡ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಬರಬೇಕು. ಮತ್ತು ಹೋರಾಟವನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡೋ ಸಲುವಾಗಿ ಇವತ್ತು ಎಲ್ಲ ಮಂಜುಳಾಕ್ಕವರು, ಇವತ್ತು ಮಲ್ಲನಗೌಡರು, ಇಬ್ರಾಹಿಂ ಪಟೇಲ್ ಅವರು, ಅಲ್ಲಾ ಪಟೇಲ್ ಅವರು, ಎಲ್ಲ ನಮ್ಮ ರೈತ ಸಂಘದ ಮುಖಂಡರು ಇವತ್ತು ಕಾರ್ಯಕರ್ತರು ಈ ಬಂದ್ಗೆ ಬೆಂಬಲ ಘೋಷಣೆ ಮಾಡಿ ಇವತ್ತು ಬಂದ್ ಸಂಪೂರ್ಣ ಯಶಸ್ವಿ ಮಾಡೋ ಸಲುವಾಗಿ ಎಲ್ಲರೂ ಶ್ರಮ ಹಾಕ್ತಿದ್ದಾರೆ. ಮಾಂತಗೌಡ, ನಂದಿಹಳ್ಳಿ, ಜಿಲ್ಲಾ ಅಧ್ಯಕ್ಷರು, ಕಲಬುರಗಿ.